ಸೊ ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಬೆಳಗ್ಗೆ 5:30 ಎದ್ದುಬಿಟ್ಟು ಹೊಸ ಟ್ರಿಪ್ಪಿಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನೋಡ್ತಾ ಇದ್ರೆ ನಮ್ಮ ಹುಡುಗ ಹಾಲು ಸಕ್ಕರೆ ಅದು ಇದು ಅವಳ ಮುಳು ತೊಗೋತಿದ್ದಾನೆ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಲ್ಲಿ ಮೇಲೆ ಪ್ಲ್ಯಾನ್ ಇದೆ. ಅಲ್ಲಿ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹೋಗೋಣ. ಇವಾಗ ನಾವು ಅಟೆಂಪ್ಟ್ ಮಾಡಿರೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಇನ್ನೇನು 50ಗೆ ಇಲ್ಲ 90% ಆಲ್ಮೋಸ್ಟ್ ಎಲ್ಲ ಫೈಲೇ ಆಗಿದ್ದಾವೆ. ಹಂಪಿ ಒಂದು ಬಿಟ್ಬಿಟ್ಟು ಹಂಪಿ ಮಾತ್ರ ಅರ್ಧಂಬರ್ಧ ಸಕ್ಸಸ್ ಆಗಿದೆ. ಮೊದಲನೇದು ಪೆರಂದೆಪಲ್ಯ ಫಾರೆಸ್ಟ್ ವಾಟರ್ ಫಾಲ್ಸು, ಅದು ಅಟರ್ ಫ್ಲಾಪು. ಅಲ್ಲಿಗೆ ಹೋಗಿದ್ದೆ, ಒಂದು 5 ನಿಮಿಷ ಕೂಡ ಇರಲಿಲ್ಲ. ಈ ಫಾರೆಸ್ಟ್ ಗಾರ್ಡ್ಸ್ ಬಿಟ್ಟು ಕಳಿಸ್ಬಿಟ್ರು ಅಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ಇನ್ನೊಂದು ಟಿ ಕೆ ಫಾಲ್ಸ್, ಅದು ಪರ್ಮನೆಂಟ್ಲಿ ಕ್ಲೋಸ್ಡು. ಏನು ಚಿರತೆ ಆನೆ ಓಡಾಡ್ತವೆ ಅಂತ ಹೇಳ್ಬಿಟ್ಟು ಗೋರ್ಮೆಂಟಿಂದನೇ ಕ್ಲೋಸ್ ಮಾಡಿದ್ದಾರೆ. ಮತ್ತೊಂದು ವಿಷಯ, ಈ ಹಂಪಿ ಆಗಿರೋದು ಒಂದು ಅಲ್ಪ ಸ್ವಲ್ಪ ಸಕ್ಸಸ್ ಆಗಿದೆ. ಅಲ್ಲಿಗೆ ಹೋಗಿದ್ದೇ 3 o'clock ಆಯಿತು. ಸೊ ಸುತ್ತಾಡ್ಕೊಂಬರೋಷ್ಟಲ್ಲೇ ಒಂದು ಸ್ವಲ್ಪ ಎಲ್ಲ ಬಿಟ್ಟು ಬಂದು ಆಗಲೇ ವಿರೂಪಾಕ್ಷ ದೇವಸ್ಥಾನ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ನೋಡ್ಲಿಕ್ಕೆ ಆಗಲಿಲ್ಲ. ಮತ್ತೊಂದು ಸಲಿಗೆ ಹೋಗೋಣ ನಿಮಗೋಸ್ಕರ. ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಇನ್ನು ಸಪೋರ್ಟ್ ಮಾಡಿದ್ರೆ ಖಂಡಿತ ಹೋಗೋಣ. దీంట్లోకేమో భయానకంగా ఉంది తీస్తాను ఇట్లుంది కదా. ఓ మై గాడ్, చాలా ఇట్లుంది. ఏమీ కనబడలేదురా. అంటే పొల్లో కనబడుతుంది. ಆ್ಯಕ್ಚುಲಿ ಇಲ್ಲೊಂದು ಮ್ಯಾಚ್ ಆಯಿತು. ಈ ಸರ್ಕಲಲ್ಲಿ ಯಾರೋ ಮನೆಗೆ ನುಗ್ಗಿಬಿಟ್ಟಿದ್ದೀವಿ ರೀ. ಹಿಂಗೆ ಗೂಗಲ್ ಹಂಗಿರುತ್ತೆ ನಂಬ್ಕೊಂಡ್ರೆ. ಇಲ್ಲಿ ನೋಡಿ ಚೆನ್ನಾಗಿದೆಯಲ್ವ. ಈ ಕಾಲುವೆಗೂ ಸಹ 3 ರಿಂಗ್ ಹಾಕಿದ್ದಾರೆ ನೋಡಿ. ಯಾಕೆ ರಿಂಗ್ ಹಾಕಿದ್ದಾರೆ ಅಂತ ಯಾರಿಗಾದ್ರು ಗೊತ್ತಾ? ಆ ಕಾಲುವೆಗೆ ಆ ಥರ ರಿಂಗ್ಸ್ ಆಗೋದ್ರಿಂದ ಅದು ತುಂಬುವರೆಗೂ ಮೇಲೆ ನೀರು ಮೇಲೆ ಹರಿಯುತ್ತೆ ನೀರು, ಕೆಳಗೆ ಹೋಗೋಲ್ಲ ಅಷ್ಟು ಬೇಗ. ಅದು ತುಂಬ ಹಂಗೆ ನಿಲ್ಲುತ್ತಲ್ವ, ಹಾಗಾಗಿ ಅವರು ಏನಕ್ಕಾದ್ರೂ ಉಪಯೋಗಿಸ್ಕೊತಾರೆ ನೋಡಿ. ಏನೇನೆಲ್ಲ ತಲೆ ಓಡಿಸ್ತಾನೆ ನೋಡಿ. ಸಲ ತಲೆ ಭಾರಿ ತಲೆ ಓಡಿಸ್ತಾರೆ, ಓಡಿಸ್ತಾರೆ ನೋಡಿ. ಕಾಲು ಕೂಡ ರಿಂಗ್ಸ್ ಹಾಕಿರುತ್ತೆ. ಫಸ್ಟ್ ಟೈಮ್ ನಾನು ಹೇಳೋದು. ನೀನು ನೋಡಿದ್ರೆ ಕಮೆಂಟ್ ಮಾಡಿ. ಈ ರಾಮದೇವ್ರ ಬೆಟ್ಟ, ಈ ಕಡೆ ಈ ಬೆಟ್ಟಗಳನ್ನೆಲ್ಲ ಸಾವಂಡಿ ಎಂದು ದಾಖಲೆ ಮಾಡ್ಕೋತಾರೆ. ಮತ್ತೊಂದು, ಈ ಮಾಗಡಿ ಅರಸರು ಮತ್ತು ಬೆಂಗಳೂರಿನ ಸಂಸ್ಥಾಪಕರು ಯಾರಂತ ಗೊತ್ತಲ್ವಾ? ಸಂಸ್ಥಾಪಕರು ಬೆಂಗಳೂರಿನ ಸ್ಥಾಪಿಸಿದ್ದು ಕೆಂಪೇಗೌಡರು ಮತ್ತು ಈ ಮಾಗಡಿ ಅರಸರು ಇವರ ದ್ವಿತೀಯ ರಾಜಧಾನಿಯಾಗಿ ಮಾಡ್ಕೋತಾರೆ ಇದನ್ನು. ಈ ಬೆಟ್ಟಗಳನ್ನು ದ್ವಿತೀಯ ರಾಜಧಾನಿ ಅಂದರೆ 2ನೇ ರಾಜಧಾನಿಯಾಗಿ ಈ ಬೆಟ್ಟಗಳನ್ನು ಮಾಡ್ಕೋತಾರೆ. ಇದೆಲ್ಲ ಆದ ಕೆಲವು ವರ್ಷಗಳ ನಂತರ ಲಾರ್ಡ್ ಖಾನ್ ವಾಲಿಸ್ ಎಂಬವನು 1791ರಲ್ಲಿ 3ನೇ ಆಂಗ್ಲ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಪಡೆಗಳಿಂದ ಬೆಟ್ಟಗಳನ್ನು ವಶಪಡಿಸ್ಕೊತಾನೆ. ಅಂದರೆ ಟಿಪ್ಪು ಸುಲ್ತಾನ್ನಿಂದ ಇವನು ಲಾರ್ಡ್ ಖಾನ್ ವಾಲಿಸ್ ಅನ್ನೋನು ಅವನ ಕೈಗೆ ತೊಗೋತಾನೆ, ಎಲ್ಲ ಅವನ ಕೈಗೆ ತೊಗೊಂಡ್ಬಿಡ್ತಾನೆ. ಅಷ್ಟು ಲೊಕೇಶನ್ ಹಿಂಗಿದೆ, ಬಟ್ ರೋಡ್ ನೋಡಿದ್ರೆ ಹಿಂಗಿದೆ. ಅಣ್ಣ ನಮಸ್ಕಾರ, ನಾನು ಮಿಂಚಿಂಗ್ ಮೀನಾಕ್ಷಿ. ಬಾಬಾ ಯಾರೇಂಜ್ ಕುಂತಿದ್ಯೋ ನಾವು. ಈ ಕಡೆ ಒಂದು ಲುಕ್ ಕೊಡೋಣ, ಒಂದು ಸ್ಮೈಲ್ ಕೊಡೋಣ. ಏನಿದೆಯೋ ನಾ ಫೇಸು. ಬಾಬಾ
ಆ್ಯಕ್ಚುಲಿ ನಾವು ಬಂದುಬಿಟ್ಟು ಇಲ್ಲಿ ಏನಾದರೂ ತಿನ್ನೋಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದು. ಲೊಕೇಶನ್ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆಯಲ್ಲ. ಹಾಯ್ ಗೈಸ್, ಸೊ ಫೈನಲಿ ಬಂದಿದ್ದೀವಿ ನೋಡಿ. ಸವನದುರ್ಗ ಹಿಲ್ಸ್ ಕಾಣಿಸ್ತಾ ಇಲ್ವಾ, ಅದಕ್ಕೆ ಝೂಮ್ ಹಾಕಿದೆ. ಟೀ ಮಾಡೋ ಇದು ಎಲ್ಲ ಇದೆ, ಅದು ತೋರಿಸ್ತೀನಿ. ಚೆನ್ನಾಗಿದೆ ಅಲ್ವಾ ಲೊಕೇಶನ್ನು? ಇವನೊಬ್ಬನು ಬಂದಿದ್ದಾನೆ ಜೊತೆ. ಏನು ಗೊತ್ತಾ, ಈ ಸವನದುರ್ಗ ಹಿಲ್ಸ್ ಬೋರ್ಡ್ಗೆ ಪೇಂಟ್ ಹೊಡಿಸಿಲ್ಲ, ಚೆನ್ನಾಗಿ ಕಾಣಿಸ್ತಿಲ್ಲ, ಗೊತ್ತಾಗಿಲ್ಲ ಫಸ್ಟಿಗೆ. ಏನು ಈ ಸವನದುರ್ಗ ಹಿಲ್ಸು ಏಷ್ಯಾದಲ್ಲೇ, ಅಂದರೆ ನಮ್ಮ ಭಾರತ ಅಲ್ಲ, ಏಷ್ಯಾದಲ್ಲಿ ಮೊದಲನೆಯ ಏಕಶಿಲಾ ಬೆಟ್ಟ. ಎಷ್ಟು ಗರ್ವ ಅಲ್ವಾ, ನಮ್ಮ ಕರ್ನಾಟಕದಲ್ಲಿದೆ ಏಕಶಿಲಾ ಬೆಟ್ಟ. ಬಟ್ ಇದನ್ನೇನು ಡೆವಲಪ್ ಮಾಡಿಲ್ಲ ನನ್ನ ಅನಿಸಿಕೆ ಮಟ್ಟಿಗೆ. ನೋಡಿ, ಇದು ಟ್ರೆಕ್ಕಿಂಗ್ ಎಲ್ಲ ಇದೆ ಇದರಲ್ಲಿ. 7 ಕಿಲೋಮೀಟರ್ಸ್ ಲಾಂಗ್ ಟ್ರೆಕ್, 3.5 hour ಇಲ್ಲ 4 hours ಟ್ರೆಕ್ಕಿಂಗ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಆಗುತ್ತೆ ನೋಡಿ. ನಮ್ಮ ಟೈಮ್ ಯಾಕೋ ಸರಿ ಇಲ್ಲ. ಟಿ ಕೆ ಫಾಲ್ಸ್ಗೆ ಹೋದ್ವಿ, ಟಿ ಕೆ ಫಾಲ್ಸು ಕ್ಲೋಸು, ಅಲ್ಲಿ ಚಿರತೆ ಬರ್ತಾಯಿದೆ, ಆನೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಏನತ್ತದಪ್ಪ ಇದು, ಸವನದುರ್ಗ ಹಿಲ್ಸ್ಗೆ ಬಂದ್ವಿ. ಇಲ್ಲಿ ಯಾರೋ ಸತ್ತು ಹೋಗಿದ್ದಾರೆ ಅಂತೆ, ಏನೋ ಮಾಡ್ಕೊಂಡು ಇರೋನು. ಇದು ಕ್ಲೋಸು. ಏನು ಮಾಡೋದು ಇವಾಗ? ಆ ಪೆರಂದಪಲ್ಲಿ ಫಾರೆಸ್ಟ್ ವಾಟರ್ ಫಾಲ್ಸು ತಮಿಳ್ನಾಡು ಹತ್ರ, ಅಲ್ಲಿಗೆ ಹೋದ್ವಿ. ಇವ್ರವ್ನು ಗಾಡ್ಸ್ ಓಡಿಸಿದ್ರು ಅಲ್ಲಿಂದ. ಇಲ್ಲಿ ಬಂದರೆ ಇಲ್ಲೂ ಆನೆ ಬರ ಇಲ್ಲ. ಕಾಫಿ ಮಾಡ್ಕೊಬೋಣ, ಅದು ಮಾಡ್ಕೊಬೋಣ ಅಂತ ಬಂದ್ವಿ. ಬಟ್ ನೋ ಯೂಸ್. ಲೊಕೇಶನ್ ಮಾತ್ರ ಚೆನ್ನಾಗಿದೆ, ಬಟ್ ಏನು ಮಾಡೋದು, ಮೇಲಕ್ಕೆ ಹೋಗೋಕೆ ಆಗ್ತಿಲ್ಲ ನೋಡಿ. ಯಾವುದೋ ವೆಬ್ಸೈಟ್ ಬೇರೆ ಓಪನ್ ಮಾಡಿದ್ದಾರೆ ಅಂತ, ಇದಕ್ಕೆ 350 ಏನೋ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರು ಟೆನ್ಷನ್ ತೊಗೋಬೇಡಿ, ಯಾಕಂದರೆ ನಾನು ಟೆನ್ಷನ್ ತೊಗೋತಾ ಇಲ್ಲ. ನಾನು ಟೆನ್ಷನ್ ತೊಗೊಂಡು ನೀವು ಟೆನ್ಷನ್ ತೊಗೊಂಡು ನಿಮ್ಮ ತಲೆ ಆಗಿ ನನ್ನ ತಲೆ ಹಾಳಾಗಿ ಅವೆಲ್ಲ ಕತೆ ಇದ್ದಾವೆ. ಅದಿಲ್ಲ ಅಂತಂದರೆ ಇನ್ನೊಂದು ಹಿಲ್ಸ್ಗೆ ಹೋಗೋಣ. ಏನು ಗೊತ್ತಾ, ಅದೇ ಅಲ್ಲಿ ಕಾಯ್ಕೊಂಡಿರೋನೇ ಅವಯ್ಯನೇ ಹೇಳ್ದ, ಇಲ್ಲಿಂದ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ಸ್ ಹೋದರೆ ರಾಮದೇವ್ ಬೆಟ್ಟ ಅನ್ನೋದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಕಡೆ ಹೊಟ್ಟಿದ್ವಿ. ಇವ್ರನ್ನು ಒಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಏನೇ ಲೊಕೇಶನ್ಗೆ ಹೋಗ್ತೀವಿ, ತೋರಿಸ್ತೀನಿ. ಹೋಗೋಣ. ರಾಮದೇವ್ರ ಬೆಟ್ಟನೂ ಚೆನ್ನಾಗಿದೆ ಅಂತ, ಇದಕ್ಕಿಂತ ಹೋಗೋಣ. ಅಲ್ಲಿ 3 ಕಿಲೋಮೀಟರ್ಸ್ ಏನೋ ಟ್ರೆಕ್ ಇದೆಯಂತೆ ನೋಡಿ. ನಮ್ಮ ಕನ್ನಡದ ಧ್ವಜ ಎಲ್ಲಿ ಹಾರಿಸ್ತಿದ್ದಾರೋ ಅಷ್ಟೊಂದು ಮೇಲೆ ಹಿಂಗೆ ಹತ್ತಿದ್ರೆ ಮಾರಾಯ, ಬಾಬಾ ಗ್ರೇಟ್. ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಅವರಿಗೆ. ಇನ್ನೇನೋ ರಾಮದೇವ್ರ ಬೆಟ್ಟಕ್ಕೆ 8 ಕಿಲೋಮೀಟರ್ ಏನೋ ಅಷ್ಟೇ ಇದೆ. ಸೊ ಫೈನಲಿ ರಾಮದೇವ್ರ ಬೆಟ್ಟಕ್ಕೆ ರೀಚ್ ಹಾಕಿದ್ದೀವಿ. ಇವರೋನು ಏನು ಗೊತ್ತಾ, ಮುಂದಕ್ಕೆ ಹೋಗ್ಬಿಟ್ವಿ ಒಂದು ಸ್ವಲ್ಪ, ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬಿಟ್ವಿ. ನೋಡ್ತಾ ಇದ್ರಲ್ವಾ, ಹಿಂದೆ ತಿರ್ಸ್ಕೊಂಡು ಬರ್ಬೇಕು. ನೆಕ್ಸ್ಟ್ ವಿಡಿಯೋ ಅಲ್ಲಿ ರಾಮದೇವ್ರ ಬೆಟ್ಟ ಫುಲ್ ವಿಡಿಯೋ ಮಸ್ತಾಗಿದೆ. ಯಾರು ಮಿಸ್ ಮಾಡಿದೆ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದೇ ಎಂಟ್ರೆನ್ಸು ನಮ್ಮ ಪ್ರಾಥಮಿಕ ಪಾಠಶಾಲೆ ಗೌರ್ಮೆಂಟ್ದು. ಯಾರು ಮಿಸ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟು. ಥ್ಯಾಂಕ್ ಯು.